ಹಣ್ಣುಗಳು. ಸೇಬು. ಎ ಫಾರ್ ಆಪಲ್. ಸೇಬು ತಿನ್ನುವುದಕ್ಕೆ ರುಚಿಕರವಾಗಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪ್ರತಿದಿನ ಒಂದು ಸೇಬನ್ನು ತಿಂದರೆ ಡಾಕ್ಟರರಿಂದ ಅಂದರೆ ಕಾಯಿಲೆಯಿಂದ ದೂರ ಇರಬಹುದು ಎಂಬ ಗಾದೆಯಿದೆ. ಬಾಳೆಹಣ್ಣು. ಬಿ ಫಾರ್ ಬನಾನಾ. ಬಾಳೆಹಣ್ಣುಗಳು ಸಾಮಾನ್ಯವಾಗಿ ಎಲ್ಲಾ ಸಮಯಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಸಿಗುವ ಹಣ್ಣುಗಳು. ಬಾಳೆಹಣ್ಣುಗಳು ತಿನ್ನಲು ರುಚಿಕರವಾಗಿರುತ್ತವೆ. ಇದನ್ನು ಸಿಪ್ಪೆ ಸುಲಿದು ತಿನ್ನಬೇಕು. ಜೀರ್ಣಶಕ್ತಿಗೆ ಇದು ಬಹಳ ಉಪಯೋಗವಾಗಿರುತ್ತದೆ. ದ್ರಾಕ್ಷಿ. ಇವು ದ್ರಾಕ್ಷಿ ಹಣ್ಣುಗಳು. ಜಿ ಫಾರ್ ಗ್ರೇಪ್ಸ್. ತಿನ್ನಲು ಬಹಳ ರುಚಿಯಾಗಿರುತ್ತವೆ ಮತ್ತು ಇದರಿಂದ ರಸವನ್ನು ತೆಗೆದು ಅಥವಾ ಜ್ಯೂಸ್ ಮಾಡಿ ಕುಡಿಯುತ್ತಾರೆ. ಕಿತ್ತಳೆ. ಇವು ಕಿತ್ತಳೆ ಹಣ್ಣುಗಳು. ಓ ಫಾರ್ ಆರೆಂಜ್. ಕಿತ್ತಳೆಯನ್ನು ಸಿಪ್ಪೆ ಸುಲಿದು ತಿನ್ನಬೇಕು. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಗಿದೆ. ಇದರ ರಸ ಅಥವಾ ಪಾನಕ ಬಹಳ ರುಚಿಯಾಗಿರುತ್ತದೆ. ಅನಾನಸು. ಪಿ ಫಾರ್ ಪೈನಾಪಲ್. ಅನಾನಸ್ಗಳು ದೊಡ್ಡ ಅಂಡಾಕೃತಿಯಲ್ಲಿದ್ದು ಇದರ ತುದಿಯಲ್ಲಿ ಎಲೆಗಳು ಸಲಾಕೆಯ ರೀತಿ ಇರುತ್ತವೆ. ನೀವು ಮೇಲಿನ ತೊಗಟು ಅಥವಾ ಸಿಪ್ಪೆಯನ್ನು ತೆಗೆದು ಹಾಕಿ ನಂತರ ಹಣ್ಣನ್ನು ತಿನ್ನಬೇಕು. ಮಧ್ಯದಲ್ಲಿರುವ ಗಟ್ಟಿ ಭಾಗವನ್ನು ಕೂಡ ತಿನ್ನಬಾರದು. ತಿರುಳನ್ನು ಮಾತ್ರ ತಿನ್ನಬೇಕು. ಸ್ಟ್ರಾಬೆರಿ. ಎಸ್ ಫಾರ್ ಸ್ಟ್ರಾಬೆರಿ. ಇದು ವಿದೇಶದಿಂದ ಬಂದ ಹಣ್ಣು. ತಿನ್ನಲು ರುಚಿಯಾಗಿರುತ್ತದೆ. ಇದನ್ನು ಕೆಲವೊಮ್ಮೆ ಹಾಲಿನ ಕೆನೆಯೊಂದಿಗೂ ಇನ್ನು ಕೆಲವೊಮ್ಮೆ ಐಸ್ ಕ್ರೀಂನೊಂದಿಗೂ ಸೇರಿಸಿ ತಿನ್ನುತ್ತಾರೆ. ಜ್ಯೂಸ್ ಮತ್ತು ಐಸ್ ಕ್ರೀಂ ಮಾಡಲು ಸ್ಟ್ರಾಬೆರಿ ಎಸೆನ್ಸ್ ಅನ್ನು ಉಪಯೋಗಿಸಲಾಗುತ್ತದೆ. ಕಲ್ಲಂಗಡಿ. ಇದು ಕಲ್ಲಂಗಡಿ. ಡಬ್ಲ್ಯೂ ಫಾರ್ ವಾಟರ್ಮೆಲನ್. ಕಲ್ಲಂಗಡಿ ಹಣ್ಣು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ದೊರೆಯುತ್ತದೆ. ಇದರ ಮೇಲಿನ ಸಿಪ್ಪೆ ಹಸಿರಾಗಿರುತ್ತದೆ. ಒಳಗಿನ ಹಣ್ಣು ಕೆಲವೊಮ್ಮೆ ಕೆಂಪು ಹಾಗೂ ಕೆಲವೊಮ್ಮೆ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಇದರ ಆಕಾರ ಕೆಲವೊಮ್ಮೆ ದುಂಡಾಗಿಯೂ ಕೆಲವೊಮ್ಮೆ ಉದ್ದವಾಗಿಯೂ ಇರುತ್ತದೆ. ಕಲ್ಲಂಗಡಿ ಹೆಚ್ಚಿನ ನೀರಿನಂಶ ಕೂಡಿದ ಹಣ್ಣು. ಬಹಳ ರುಚಿಯಾಗಿರುತ್ತದೆ. ತರಕಾರಿಗಳು. ವೃತ್ತ. ಹುರುಳಿಕಾಯಿ. ಇದು ಒಂದು ವೃತ್ತ. ಹುರುಳಿಕಾಯಿಗಳು. ಬಿ ಫಾರ್